ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬ್ಲಾಗ್ ಬಂದು ನನ್ನ ಡೆಲಿವರಿ ದಿನದಾಗಿರುತ್ತೆ. ಹಾಸ್ಪಿಟಲಿಗೆ ಹೋಗಿ ಹಾಸ್ಪಿಟಲಿಂದ ಡೆಲಿವರಿ ಮುಗಿಸ್ಕೊಂಡು ಡಿಸ್ಚಾರ್ಜ್ ಆಗಿ ಬರೋವರೆಗೂ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಹಾಸ್ಪಿಟಲಲ್ಲಿ ತುಂಬ ವಿಡಿಯೋಗಳನ್ನೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಅಷ್ಟನ್ನು ಶೇರ್ ಮಾಡ್ತೀನಿ. ಹಾಸ್ಪಿಟಲಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನ್ನ ಹೇಗೆಲ್ಲ ಟೇಕ್ ಕೇರ್ ಮಾಡಿದರು, ಆ್ಯಂಡ್ ಡೆಲಿವರಿ ಆದಮೇಲೆಲ್ಲ ಏನೇನಾಯಿತು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ. ಎಲ್ಲರೂ ನೋಡಿ. ಇವತ್ತು ಡೇಟ್ ಬಂದು ಏಪ್ರಿಲ್ 3ನೇ ತಾರೀಕು. ನಮಗೆ ಈ ಡೆಲಿವರಿಗೆ 3ನೇ ತಾರೀಕಿಗೆ ಬರೋಕ್ಕೆ ಹೇಳಿದರು ಹಾಸ್ಪಿಟಲಲ್ಲಿ. 2ನೇ ತಾರೀಕು ನೈಟ್ ಆದರೂ ಬಂದು ಅಡ್ಮಿಟ್ ಆಗಿ, ಇಲ್ಲಾಂದರೆ 3ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ನಾವು ಹಾಸ್ಪಿಟಲಿಗೆ ಹೋಗೋ ಹಿಂದಿನ ದಿನವೇ ಅಮ್ಮ ಮತ್ತು ತಂಗಿ ಮನೆಗೆ ಬಂದಿದ್ದರು. ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹಾಸ್ಪಿಟಲಿಗೆ ಹೊರಟ್ವಿ. ಲಗೇಜ್ ಎಲ್ಲ ನಾನು ಯಾವಾಗಲೇ ಪ್ಯಾಕ್ ಮಾಡಿ ಇಟ್ಟಿದ್ದೆ 2-3 ಡೇಸ್ ಬ್ಯಾಕೇನೆ. ಸೊ ಎಲ್ಲ ತಗೊಂಡು ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ಬೆಳಗ್ಗೆನೆ 5:30ಗೆ ಮನೆ ಬಿಟ್ವಿ. ಇದು ನಂದು ಸೆಕೆಂಡ್ ಡೆಲಿವರಿ ಆಗಿದ್ರೂ ಸಹ ಭಯ, ನರ್ವಸ್ನೆಸ್ಸು ತುಂಬ ಇತ್ತು. ಆ್ಯಕ್ಚುಲಾಗಿ ನನ್ನ ಟೆನ್ಷನ್ಗಿಂತ ನನ್ನ ಹಸ್ಬೆಂಡು, ನಮ್ಮಮ್ಮ ಮತ್ತು ನನ್ನ ತಂಗಿ ಟೆನ್ಷನ್ನೇ ಜಾಸ್ತಿ ಇತ್ತು ಅದರಲ್ಲಿ. ನಾವು ಕರೆಕ್ಟಾಗಿ 6 o'clock ಅಷ್ಟರಲ್ಲೇ ಹಾಸ್ಪಿಟಲಿಗೆ ಬಂದ್ವಿ. ಸೊ ಅಲ್ಲಿಂದ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡೋಗಿ ನನಗೆ ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಅದನ್ನೆಲ್ಲ ಯಾವ್ಯಾವ ಟೆಸ್ಟ್ಗಳು ಬೇಕು OTಗೆ ಕರ್ಕೊಂಡೋಗೋಕ್ಕೂ ಮುಂಚೆ ಅದನ್ನೆಲ್ಲ ಟೆಸ್ಟ್ಗಳನ್ನ ಮುಗಿಸಿದ್ರು. ನಮಗೆ ಆಪ್ರೇಷನ್ನಿಗೆ ಬಂದು 9:30ಗೆ ಹೇಳಿದರು. ನನಗೆ ಮೊದಲನೇ ಡೆಲಿವರಿನೂ ಬಂದು ಸೆಕ್ಷನ್ನೇ ಆಗಿದ್ದು, ನಾರ್ಮಲ್ ಡೆಲಿವರಿ ಅಲ್ಲ. ನನ್ನ ಮಗಳು ವೆಯ್ಟ್ ಜಾಸ್ತಿ ಇದ್ದಾಳೆ, 3.8 kg ಇದ್ಲು ಅಂತ ಹೇಳ್ಬಿಟ್ಟು ಸೆಕ್ಷನ್ನೇ ಮಾಡಿದರು. ಇದು ನಾವು ಹಾಸ್ಪಿಟಲಲ್ಲಿ ಉಳ್ಕೊಂಡಿದ್ದ ರೂಮು, ಸೆಮಿ ಸ್ಪೆಷಲ್ ವಾರ್ಡ್. 2 ಬೆಡ್ ಇತ್ತು. ಬಟ್ ಯಾರೂ ಇನ್ನೊಬ್ಬರು ಪೇಷಂಟ್ನ ಹಾಕಿರಲಿಲ್ಲ. ಹಾಕಲ್ಲ ಅಂತ ಹೇಳಿದರು. ಮಗು ಇರುತ್ತೆ, ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ತುಂಬ ಸ್ಪೇಷಿಯಸ್ ಆಗಿತ್ತು ಈ ವಾರ್ಡ್ ಕೂಡ. ನನ್ನ ಎಮರ್ಜೆನ್ಸಿ ವಾರ್ಡಿಂದ ನಮಗೆ ಕೊಡೋ ವಾರ್ಡ್ಗೆ ತಂದು ಶಿಫ್ಟ್ ಮಾಡಿದರು. 9:30, 9:45 ಹಿಂಗೆ OTಗೆ ಕರ್ಕೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿ ಅಲ್ಲಿವರೆಗೂ ಅಂತೇಳಿ. ಆಮೇಲೆ 9:30 ಅಷ್ಟರಲ್ಲಿ ನರ್ಸ್ಗಳೆಲ್ಲ ಬಂದುಬಿಟ್ಟು ಕೆಲವೊಂದು ಮೆಡಿಸನ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕೈಗೆಲ್ಲ ನೀಡಲೆಲ್ಲ ಹಾಕಿದ್ರು ಆಲ್ರೆಡಿ ಎಮರ್ಜೆನ್ಸಿ ವಾರ್ಡಲ್ಲೇ ನನಗೆ. ಬಟ್ ಇಂಜೆಕ್ಷನ್ ಹೇಗಾದರೂ ತಗೋಬೋದು, ಈ ನೀಡಲ್ ಒಳಗಿಂದ ಮೆಡಿಸನ್ನ ಕೊಡ್ತಾರಲ್ಲ ಅದು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು ನನಗೆ. ನನ್ನ ತಂಗಿಗೆ ಇದನ್ನೆಲ್ಲ ನೋಡಿದರೆ ಸಿಕ್ಕಾಪಟ್ಟೆ ಭಯ. ಫಸ್ಟೇ ಅವಳು ಅಲ್ಲೇ ಕೂತ್ಕೊಂಡು ನನಗಿಂತ ಜಾಸ್ತಿ ಗಾಬರಿ ಆಗಿದ್ಲು ಇದನ್ನೆಲ್ಲ ನೋಡಿಕೊಂಡು. ಆಮೇಲೆ OT ರೂಮಿಗೆ ಕರ್ಕೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಅಷ್ಟರಲ್ಲಿ ನಂದು ಕಾಲುಂಗ್ರನ ತೆಗೆದಿರಲಿಲ್ಲ. ಯಾಕಂದರೆ ಫುಲ್ಲು ಹಿಂದಿನ ದಿನ ಭಯ ಪಡ್ಕೊಂಡು ಕಾಲೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗಿತ್ತು. ಅದನ್ನು ತೆಗಿಯೋಕ್ಕೆ ಆಗಲಿಲ್ಲ. ಹಾಗೆ ಬಂದಿದ್ವಿ ಹಾಸ್ಪಿಟಲಿಗೆ. ಸೊ ಅಲ್ಲಿ OTಗೆ ಹೋಗೋಕ್ಕೂ ಮುಂಚೆ ಇದನ್ನೆಲ್ಲ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಅದಕ್ಕೆ ಪ್ಲಾಸ್ಟರ್ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು ಆ ನರ್ಸೇನೆ ಬಂದುಬಿಟ್ಟು ಅದಕ್ಕೆಲ್ಲ ಪ್ಲಾಸ್ಟರ್ ಹಾಕಿ ನನಗೆ ರೆಡಿ ಮಾಡಿಕೊಟ್ರು. ಅಲ್ಲಿಂದ ಆಮೇಲೆ ಬಂದು ಕರ್ಕೊಂಡೋಗ್ತಾರೆ ಅಂತ ಹೇಳಿ. ಆ್ಯಂಡ್ ಅಷ್ಟರಲ್ಲಿ ನನ್ನ ಕರ್ಕೊಂಡೋಗೋಕ್ಕೆ ಅಂತ ಬಂದರು OTಗೆ. ನನ್ನ ಮಗಳೂ ಅಷ್ಟೇ ಯಾವಾಗ ಕೊಡ್ತಾರೆ ಮಗುನ ಅಂತ ಕೇಳ್ಕೊಂಡು ಹಿಂದೆನೇ ಓಡಾಡ್ತಾಯಿದ್ಲು. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ಲು. ಹಾಗೆ ನನ್ನ ಹಿಂದೆನೇ ಓಡಾಡ್ತಾಯಿದ್ಲು. ಅಲ್ಲಿ ನನ್ನ ಕರ್ಕೊಂಡು ಚೇರಲ್ಲಿ ಕೂರಿಸ್ಕೊಂಡ್ಮೇಲೆ ಬಂದು ಪಕ್ಕಕ್ಕೆ ಹಗ್ ಮಾಡಿ ಕಿಸ್ ಮಾಡಿ ಬೇಗ ಕರ್ಕೊಂಡು ಬನ್ನಿ ಪಾಪುನ ಅಂತ ಹೇಳಿ ಕಳಿಸ್ತಾಯಿದ್ಲು. ನನ್ನ ಮಗಳು ಮೈಂಡಲ್ಲಿ ಫುಲ್ಲು ಸೆಟ್ ಆಗಿದ್ಲು. ನನ್ನ ತಮ್ಮನೇ ಹುಟ್ಟೋದು, ನನ್ನ ತಮ್ಮನೇ ಬರೋದು ಅಂತ. ಯಾವಾಗಲೂ ಅಷ್ಟೇ ಮಂತ್ಲಿ ಚೆಕಪ್ಪಿಗೆ ಹೋದಾಗ ಹಾಸ್ಪಿಟಲಿಗೆ ಡಾಕ್ಟರು ಮತ್ತು ನನ್ನ ಮಗಳು ಇಬ್ಬರು ವಾದ ಮಾಡ್ಕೊಂಡು ಕೂತಿರೋರು. ಅವ್ರು ಡಾಕ್ಟ್ರು ಯಾವಾಗಲೂ ಇವಳನ್ನ ರೇಗ್ಸೋಕ್ಕೆ ಅಂತ ಯಾವ ಪಾಪು ಬೇಕು ಅಂದರೆ ನಂಗೆ ತಮ್ಮ ಬೇಕು ಅನ್ನೋಳು. ಅವ್ರು ಡಾಕ್ಟರು ಅಕಸ್ಮಾತ್ ತಂಗಿ ಬಂದರೆ ಏನು ಮಾಡ್ತೀಯಾ ಅಂದರೆ ನನ್ನ ತಂಗಿ ಇದ್ದಾಳೆ ಆಲ್ರೆಡಿ ಅಂತ ಹೇಳೋಳು. ನನ್ನ ತಂಗಿ ಮಗಳಿದ್ಲಲ್ಲ ಅವಳನ್ನ, ನನ್ನ ತಂಗಿ ಇದ್ದಾಳೆ, ನಂಗೆ ತಮ್ಮನೇ ಬರೋದು ಅಂತ ಯಾವಾಗಲೂ ವಾದ ಮಾಡೋರು ಡಾಕ್ಟ್ರು ಮತ್ತು ನನ್ನ ಮಗಳು. ಆ್ಯಂಡ್ ಫೈನಲಾಗಿ ನನ್ನ OTಗೆ ಕರ್ಕೊಂಡೋಗೋ ಟೈಮ್ ಬಂತು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇದ್ದರು. ಹಿಂದೆಯೇ ನಮ್ಮಮ್ಮ, ನನ್ನ ತಂಗಿ ಆ ಚಿಕ್ಕ ಮಗುನ ಕರ್ಕೊಂಡು ಅವಳು ಹಾಸ್ಪಿಟಲಿಗೆ ಬಂದುಬಿಟ್ಟಿದ್ಲು. ಅವಳಿಗೆ ಏನಂದರೆ ಫಸ್ಟ್ ಡೆಲಿವರಿಯಲ್ಲಿ ಅವಳು ಇರಲಿಲ್ಲ. ಅವಳನ್ನ ಊರಲ್ಲಿ ಬಿಟ್ಟು ಬಂದಿದ್ವಿ. ಫಸ್ಟ್ ಡೆಲಿವರಿನೂ ಮೈಸೂರಲ್ಲೇ ಆಗಿದ್ದಲ್ವ, ಅವಳು ಊರಲ್ಲೇ ಇದ್ಲು. ಈ ಸೆಕೆಂಡ್ ಡೆಲಿವರಿಗೆ ಇಲ್ಲ ನಾನು ಬರಲೇಬೇಕು ಅಂತ ಹೇಳಿ ಆ ಚಿಕ್ಕ ಮಗುನೇ ಕರ್ಕೊಂಡು ಬಂದಿದ್ಲು. ಫೈನಲಾಗಿ ಕರ್ಕೊಂಡು ಹೋದ್ರು OTಗೆ ನನ್ನ. ನಾವೇಗೋ ಒಳಗಡೆ OT ರೂಮಲ್ಲಿ ಇರ್ತೀವಿ, ಬಟ್ ಹೊರಗಡೆ ವೆಯ್ಟ್ ಮಾಡ್ತಿರೋರಿಗೆ ಇದೆಷ್ಟು ಟೆನ್ಷನ್ ಇರುತ್ತೆ ಅಂದರೆ. ಅಲ್ಲಿಂದ ನನ್ನ 9:45ಗೇನೋ OTಗೆ ಕರ್ಕೊಂಡೋದ್ರು. ಅಲ್ಲಿ OT ಹತ್ರ ಸ್ವಲ್ಪ ಹೊತ್ತು ನನಗೆ ವೆಯ್ಟ್ ಮಾಡಿಸಿದ್ರು. ಒಂದು ಅಬ್ಸರ್ವೇಷನ್ ರೂಮಲ್ಲಿ ಇಟ್ಟು ಅನಸ್ತೇಷಿಯಾ ಅಲರ್ಜಿ ಯಾವುದೂ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿದರು.
ಆ್ಯಂಡ್ ದೆನ್ ನನ್ನ ಹಸ್ಬೆಂಡು, ಅಮ್ಮ ಮತ್ತು ನನ್ನ ತಂಗಿ ಆಚೆನೇ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ವೆಯ್ಟಿಂಗ್ ಪೀರಿಯಡಲ್ಲಿ ನನ್ನ ಹಸ್ಬೆಂಡ್‌ನ ಒಳಗೆ ಬಿಟ್ಟಿದ್ರು ನನ್ನ ಜೊತೆಗೆ. ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ, ಭಯ ಇರುತ್ತೆ, ನರ್ವಸ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ರು. ಬಟ್ ಮತ್ತೆ ಓಟಿಗೆ ಕರ್ಕೊಂಡೋಗೋಕ್ಕೂ ಮುಂಚೆ ಅವ್ರಿಗೇನೋ ಒಂದು ಸ್ಲಿಪ್ಪಿಗೆ ಸೈನ್ ಹಾಕ್ಸ್ಕೊಬರೋಕೆ ಹೇಳ್ಬಿಟ್ಟು ಕಳಿಸಿದ್ರು. ಅಷ್ಟ್ರಲ್ಲಿ ಅವ್ರು ಬರೋಷ್ಟ್ರೊಳಗೆ ನನ್ನ ಆಲ್ರೆಡಿ ಓಟಿಗೆ ಕರ್ಕೊಂಡೋಗಿದ್ರು. ಅವ್ರ ಜೊತೆ ಲಾಸ್ಟಿಗೆ ಮಾತಾಡೋಕ್ಕೆ ಆಗಲಿಲ್ಲ. ಹಂಗೆ ಹೋದೆ ಓಟಿಗೆ. 9:45 10:00 ಅಷ್ಟರಲ್ಲಿ ಕರ್ಕೊಂಡೋದ್ರು ನನ್ನ ಓಟಿಗೆ. ಆ್ಯಂಡ್ ದೆನ್ 10:30 ಅಷ್ಟರಲ್ಲಿ ಮಗು ಹುಟ್ಟಿತು. ಆ್ಯಂಡ್ ಮಗು ಬಂದು ಗಂಡು ಮಗುನೇ. ಡಾಕ್ಟರು ಮತ್ತು ನನ್ನ ಮಗಳು ವಾದ ಮಾಡಿ ಮಾಡಿ ಫೈನಲಾಗಿ ಗಂಡು ಮಗುನೇ ಹುಟ್ಟಿತು, ನನ್ನ ಮಗಳು ಹೇಳ್ದಂಗೆ. ಆ ಡಾಕ್ಟ್ರೂ ಅದನ್ನೇ ಹೇಳಿದರು, ನಿಖಿತಾ ನಿನಗೆ ನಿನ್ನ ಮಗಳು ಕೇಳಿ 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 ಮಗನೇ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಮಗು ನಂಗೆ ಇನ್ನೂ ಗೊತ್ತೇ ಇರಲಿಲ್ಲ, ಏನೋ ಮಾಡ್ತಾಯಿದ್ದಾರೆ. ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ನನಗೇನು ಸೆನ್ಸ್ ಆಗ್ತಿರ್ಲಿಲ್ಲ, ಬಟ್ ಟಚ್ ಮಾಡೋದೆಲ್ಲ ಫೀಲ್ ಆಗ್ತಿತ್ತು. ನಾನು ಇನ್ನೂ ಏನೋ ಮೆಡಿಸನ್ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದಾರೆ, ಹಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಎರಡೂ ಕೈ ಕಾಲು ಎರಡೂ ಲಾಕ್ ಮಾಡಿದರು. ಕಣ್ಣಿಗೆ ಫುಲ್ ಬ್ಲೈಂಡ್ ಫೋಲ್ಡ್ ಎಲ್ಲ ಹಾಕಿ ಇದು ಮಾಡಿದರು. ಅದು ಗೊತ್ತಾಗ್ತಿರ್ಲಿಲ್ಲ ನನಗೆ ಏನು ಮಾಡ್ತಿದ್ದಾರೆ ಅಂತ, ಬಟ್ ಸೆನ್ಸ್ ಆಗ್ತಿತ್ತು. ಫೈನಲಾಗಿ ಸಡನ್ನಾಗಿ ಒಂದು 10 ಮಿನಿಟ್ಸ್ ಆದಮೇಲೆ ಮಗು ಅಳೋ ಸೌಂಡ್ ಕೇಳಿಸ್ತು. ನಾನು ಇಷ್ಟು ಬೇಗ ಆಗೋಯ್ತಾ ಅಂದ್ಕೊಂಡೆ. ಆವಾಗ ಡಾಕ್ಟ್ರು ಹೇಳಿದರು, ಮಗ ಹುಟ್ಟಿದ್ದಾನೆ ನಿಖಿತಾ ನಿನಗೆ ಅಂತ. ನನಗಂತೂ ಫುಲ್ ಖುಷಿ ಆಗೋಯ್ತು. ಆ್ಯಕ್ಚುಲಿ ನಮ್ಮ ಮೈಂಡಲ್ಲೂ ಅಷ್ಟೇ ಗಂಡು ಮಗುನೇ ಬೇಕು ಅಂತ ಇತ್ತು. ನಿಮಗೆಲ್ಲ ಅನ್ನಿಸ್ಬೋದು ಏನು ಈ ಥರ ಹೇಳ್ತಾರಲ್ಲ ಅಂತ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮಗೆ ಯಾಕೆ ಗಂಡು ಮಗುನೇ ಬೇಕು ಅನ್ನೋ ಥರ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಡಾಕ್ಟ್ರು ಹೇಳಿದರು, ಮಗು ಬಂದು 3.7 kg ಇತ್ತು. ಡಾಕ್ಟ್ರು ನೋಡಿದ ತಕ್ಷಣವೇ ಮಗುನ ಭೀಮ ಹುಟ್ಟಿದ್ದಾನೆ ಕಣೆ ನಿನಗೆ, ದಪ್ಪ ಮಗು ಹುಟ್ಟಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಮಗುನ ತೆಗೆದ್ಬಿಟ್ಟು ತೋರಿಸ್ಲಿಲ್ಲ ನನಗೇನು. ನರ್ಸ್ ಕೈಲಿ ಕೊಟ್ಟರು, ಅದನ್ನೆಲ್ಲ ಒರೆಸಿ ಮಗುನೆಲ್ಲ. ಆಮೇಲೆ ನರ್ಸ್ ಬಂದು ತೋರಿಸಿದ್ರು, ಕೇಳಿದ್ರು ಮತ್ತೆ ಯಾವ ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ಇರೋದನ್ನೇ ಹೇಳಿದೆ, ಗಂಡು ಮಗುನೇ ಬೇಕಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಆ ಗಂಡು ಮಗುನೇ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ತೋರಿಸಿದ್ದಾರೆ ಹೊರಗಡೆ ಕರ್ಕೊಂಡೋಗಿ. ಬಟ್ ನಮ್ಮ ಮನೇಲೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ತುಂಬ ಖುಷಿಯಾಗಿದ್ದಾರೆ. ಎಸ್ಪೆಷಲಿ ನನ್ನ ತಂಗಿ ಮತ್ತು ನಮ್ಮಮ್ಮ. ನನ್ನ ಹಸ್ಬೆಂಡ್ಗೆ ಯಾವ ಮಗು ಆದ್ರೂ ಆ ಥರ ಏನು ಇರಲಿಲ್ಲ ಅವರಿಗೆ. ಹೋಗಲಿ 2 ಮಕ್ಕಳು ಬೇಕು ಅಷ್ಟೇ ಇದ್ದಿದ್ದು. ಬಟ್ ನಮ್ಮ ಮನೇಲಿ ಗಂಡು ಮಗುನೇ ಬೇಕು ಅನ್ನೋ ಥರನೇ ಇತ್ತು. ನನ್ನ ತಂಗಿನೂ ನಮ್ಮಮ್ಮನೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ. ಅಲ್ಲಿ ಬೇರೆ ಓಟಿ ಹತ್ರ ನನ್ನ ತಂಗಿದು ಚಿಕ್ಕ ಮಗು ಅಲ್ವಾ, ಕೂರಂಗಿಲ್ಲ, ಆಚೆ ಹೋಗಿ ಅಂತ ಎಷ್ಟೊಂದು ಸತಿ ಕಳಿಸಿದ್ದಾರೆ. ನನ್ನ ತಂಗಿ ಕ್ಯೂರಿಯಾಸಿಟಿಗೆ ನಮ್ಮ ಅಮ್ಮನ ಮಗು ಕೊಟ್ಟು ನನ್ನ ಮಗಳನ್ನು ಮತ್ತು ಅವಳ ಮಗಳನ್ನು ಇಬ್ಬರನ್ನು ಕೊಟ್ಟು ನಮ್ಮ ಅಮ್ಮನ ಆಚೆ ಕೂರಿಸ್ಬಿಟ್ಟು ಅವಳೇ ಒಳಗಡೆ ಕೂತಿದ್ಲು. ಫೈನಲಾಗಿ ಮಗುನ ತೋರಿಸಿದ್ದಾರೆ ಅವರಿಗೆ. ಅವರಿಗೆಲ್ಲ ಫುಲ್ಲು ಖುಷಿ. ನಾನು ಹೇಳೋಗಿದ್ದೆ ಅದನ್ನು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಟೆನ್ಷನಲ್ಲಿ ಇದರಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ಆಮೇಲೆ ಮಗುನ ಒಂದೇ ಸಲ ತೋರಿಸ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಚೆಕ್ ಮಾಡಬೇಕಲ್ವ ಮಗುನ, ಪೀಡಿಯಾಟ್ರಿಷಿಯನ್ ಎಲ್ಲ ಫುಲ್ ಕಂಪ್ಲೀಟಾಗಿ ಚೆಕ್ ಮಾಡ್ತಾರಲ್ವ ಹುಟ್ಟಿದ ಮಗುನ. ಸರಿ ಅಂತೇಳಿ ಕರ್ಕೊಂಡೋದ್ರು. ನನಗೆ 2 ಆಪ್ರೇಷನ್ ಇತ್ತು. ಒಂದು ಪ್ಲ್ಯಾನಿಂಗ್ ಆಪ್ರೇಷನ್ನು, ಇನ್ನೊಂದು C-ಸೆಕ್ಷನ್ ಅಲ್ವಾ. ಸುಮಾರು ಹೊತ್ತಾಯಿತು. ನನ್ನ ಆಮೇಲೆ ಅಲ್ಲಿ ಓಟಿಯಿಂದ ಮುಗಿಸ್ಕೊಂಡು ಮತ್ತೆ ಅಬ್ಸರ್ವೇಷನ್ 45 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಇನ್ನೊಂದು ರೂಮಲ್ಲಿ ಇಟ್ಟಿದ್ರು. ನನ್ನ ಮನೆಯವ್ರ ಹತ್ರ ಆಲ್ರೆಡಿ ನಾನು 10:30ಗೇನೋ ಡೆಲಿವರಿ ಆಗಿದ್ದು. ನಾನು ಮನೆಯವ್ರನ್ನೆಲ್ಲ ನೋಡಿದಾಗ ಬಂದು ಟೈಮು 12:45 ಏನೋ ಆಗಿತ್ತು. ಅಷ್ಟೊತ್ತವರೆಗೂ ನಾನು ಅಲ್ಲೇ ಇದ್ದೆ. ಓಟಿಯಿಂದ ಕರ್ಕೊಂಡು ಬಂದು ಮತ್ತೆ ಅಬ್ಸರ್ವೇಷನ್ ರೂಮಲ್ಲಿ ಸ್ವಲ್ಪ ಹೊತ್ತಿಟ್ಟು ಅಲ್ಲಿಂದ ಮತ್ತೆ ಕರ್ಕೊಂಡು ಬಂದರು. ನನಗೆ ಅಬ್ಸರ್ವೇಷನ್ ರೂಮಿಂದ ಕರ್ಕೊಂಡು ಬರೋಷ್ಟರೊಳಗೆ ಅನಸ್ತೇಷಿಯಾದು ಪವರೆಲ್ಲ ಹೋಗಿ ಆಲ್ರೆಡಿ ಏನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಗಿ ಸ್ಟಾರ್ಟ್ ಆಗಿತ್ತು. ನಾನು ಅಲ್ಲಿಂದ ನನಗೆ ಮಗು ಹುಟ್ಟಿರೋ ಖುಷಿಗಿಂತ ಈ ನೋವು ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಬಟ್ ಖುಷಿನೂ ಇತ್ತು ಅಷ್ಟೇ. ಕರ್ಕೊಂಡು ಬಂದು ನನ್ನ ರೂಮಿಗೆ ವಾರ್ಡಿಗೆ ಶಿಫ್ಟ್ ಮಾಡೋಷ್ಟ್ರಲ್ಲಿ ನಾನು ಅಲ್ಲಿಂದನೇ ಹತ್ಕೊಂಡೇ ಬಂದೆ. ಎಲ್ಲರೂ ಆ ಮಗು ಹುಟ್ಟಿರೋ ಖುಷಿ ನೋಡಿಕೊಂಡು ಅದರಲ್ಲಿ ನನ್ನ ನೋಡ್ಕೊಂಡು ನಮ್ಮಮ್ಮ ಫುಲ್ ಗಾಬರಿ ಆಗೋದ್ರು ನಾನು ಅಳ್ತಾ ಬಂದಿದ್ದಕ್ಕೆ. ಆಮೇಲೆ ಕರ್ಕೊಬಂದು ವಾರ್ಡಿಗೆ ಶಿಫ್ಟ್ ಮಾಡಿದರು. 1 ಗಂಟೆನೇ ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ನಮ್ಮ ಅಪ್ಪ ಮತ್ತು ನನ್ನ ತಂಗಿ ಹಸ್ಬೆಂಡು ಎಲ್ಲ ಊರಿಂದ ಬಂದಿದ್ದರು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ, ಮಗು ಆಗಿದ್ದಕ್ಕೆ, ಗಂಡು ಮಗು ಆಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ನೋಡಿಕೊಂಡು ಆ ಮಗುನ ಕೊಟ್ಟೇ ಇರಲಿಲ್ಲ ನಮಗೆ. ಮತ್ತೆ ಎಷ್ಟು 2:00 2:15ಗೇನೋ ತಂದುಕೊಟ್ರು. ಎಲ್ಲ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲಾಗಿದೆ ಮಗು ಅಂತ ಹೇಳ್ಬಿಟ್ಟು 2:15ಗೆ ತಂದುಕೊಟ್ರು. ಆಮೇಲೆ 2:15ಗೆ ಮಗುನ ಮತ್ತೆ ನನ್ನ ತಂಗಿ ಎಷ್ಟು
ಅಷ್ಟು ಖುಷಿ ಮಾಡಿಕೊಂಡು ಆ ಮಗುನ ಎತ್ಕೊಂಡು ನೋಡಿ, ಇಲ್ಲಿ ಮನೇಲಿ ಯಾರೂ ಇಲ್ಲ ಅಲ್ವಾ, ಊರಲ್ಲಿ ಅಮ್ಮನೂ ಬಂದಿದ್ರಲ್ವ ಅಲ್ಲಿಗೆ. ಸೊ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು, ನಮ್ಮಪ್ಪ, ನನ್ನ ಮಗಳು, ನನ್ನ ತಂಗಿ ಮಗಳು ಎಲ್ಲರನ್ನೂ ಕರ್ಕೊಂಡು ಅವಳು ಮತ್ತೆ ಊರಿಗೆ ಬಂದಳು. ಪಾಪ ಎಲ್ಲನೂ ನನ್ನ ತಂಗಿ ಅವಳೇ ಮೇಂಟೈನ್ ಮಾಡ್ಕೊಂಡು ನಾವು ಅಲ್ಲಿಂದ 1 ವೀಕ್ ಆಯಿತು ಬರೋ ಅಷ್ಟರಲ್ಲಿ. ಮೈಸೂರಿಂದ ಬಂದಿದ್ದು 1 ವೀಕು, ಚೆಕಪ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಅಲ್ಲಿವರೆಗೂ ಅವಳೇ ಮೇಂಟೈನ್ ಮಾಡ್ಕೊಂಡಿದ್ಲು ಮನೆಯನ್ನೆಲ್ಲ. ಆ್ಯಂಡ್ ದೆನ್ ಹಾಸ್ಪಿಟಲಲ್ಲಿ ನನಗೆ ಅಲ್ಲ ಆಗಲೇ ನೋವೆಲ್ಲ ಫುಲ್ಲು ಶುರುವಾಗಿ ಹೋಗಿತ್ತು. ಅನಸ್ತೇಷಿಯಾ ಪವರೆಲ್ಲ ಮುಗ್ದೋಗಿ ಎಲ್ಲ ಆಗಿ ನನಗೆ ಆ ಪೇಯ್ನ್ ಸ್ಟಾರ್ಟ್ ಆಯಿತು. ಬಟ್ ಫಸ್ಟ್ ಡೇ ಅಷ್ಟೇನು ಇದಾಗಲಿಲ್ಲ, ಸ್ವಲ್ಪ ಪರವಾಗಿಲ್ಲ. ಪೇಯ್ನ್ ಕಿಲ್ಲರ್ ಹಿಂದಿಂದೇನೆ ಕೊಡ್ತಾನೆ ಇದ್ದರು ಗ್ಲೂಕೋಸ್ ಜೊತೆ. ಆ್ಯಂಡ್ ದೆನ್ ಏನೂ ತಿನ್ನೋಂಗೂ ಇರಲಿಲ್ವ. ನಾನು ಹಿಂದಿನ ದಿನ ಬುಧವಾರ ನೈಟ್ ಊಟ ಮಾಡಿದ್ದಲ್ವಾ, ಸ್ವಲ್ಪ ಶಕ್ತಿನೂ ಇರಲಿಲ್ಲ. ಬಟ್ ಗ್ಲೂಕೋಸ್ ಎಲ್ಲ ಹಿಂದೆನೇ ಹಾಕ್ತಾನೇ ಇದ್ದರು, ಪೇಯ್ನ್ ಕಿಲ್ಲರ್ಗಳನ್ನೂ ಹಾಕ್ತಾನೇ ಇದ್ದರು. ಹಾಸ್ಪಿಟಲಲ್ಲಿ ಮಾತ್ರ ನರ್ಸ್ಗಳಾಗಲಿ ಡಾಕ್ಟರ್ಗಳಾಗಲಿ ಎಷ್ಟು ಕೇರ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಬಟ್ ಅವರಷ್ಟು ಸಪೋರ್ಟ್ ಮಾಡಿದ್ದಕ್ಕೇ ನಾವು ಬೇಗ ರಿಕವರ್ ಆಗಿ ಹಾಸ್ಪಿಟಲಿಂದ ಬರೋಕ್ಕೆ ಸಾಧ್ಯ. ಹಾಸ್ಪಿಟಲಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದೇ ಅರ್ಧ ಟೆನ್ಷನಿಗೆ ಇನ್ನೂ ಹಿಂಸೆ ಆಗೋಗುತ್ತೆ ನಮಗೆ. ಆ ಪೇಯ್ನ್ ಜೊತೆ ಈ ಹಿಂಸೆನೂ ತಡ್ಕೊಳಕ್ಕಾಗಲ್ಲ. ಬಟ್ ಇಲ್ಲಿ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಕೇರ್ ಮಾಡಿದರು. ಅಂದರೆ ನನ್ನ ಹಸ್ಬೆಂಡ್ ಬಂದು ಯಾವಾಗಲೂ ಹೇಳ್ತಾನೆ ಇದ್ರು ನನಗೆ, ನೀನು ಆಸೆ ಪಟ್ಟಂಗೆ ಮಗನೇ ಮಗನೇ ಬಂದ ಖುಷಿನ ಅಂತ. ಬಟ್ ಆ ಖುಷಿ ತುಂಬ ಇತ್ತು ನನಗೆ. ಅದ್ರ ಜೊತೆಗೆ ಈ ನೋವನ್ನ ತಡ್ಕೊಳ್ಳೋ ಶಕ್ತಿನೇ ಇರಲಿಲ್ಲ ನನಗೆ. ಫಸ್ಟ್ ಡೇ ಹೇಗೋ ಕಳೆದ್ವಿ. ಆಮೇಲೆ ನಮಗೆ 3 ಡೇಸ್, ಗುರುವಾರ ಮಗು ಆಗಿದ್ದು, ಸ್ಯಾಟರ್ಡೆ ನಮಗೆ ಡಿಸ್ಚಾರ್ಜಿಗೆ ಅವತ್ತೇ ಹೇಳಿದರು, ಯಾವ ಪ್ರಾಬ್ಲಮ್ಮು ಇಲ್ಲ, ಸ್ಯಾಟರ್ಡೆ ಡಿಸ್ಚಾರ್ಜ್ ಬರೀರಿ ಇವರಿಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಅವತ್ತು ಗುರುವಾರ ಎಲ್ಲ ಆದಮೇಲೆ ಎಷ್ಟು 5 ಗಂಟೆಗೇನೋ ಲಿಕ್ವಿಡ್ ಏನಾದರೂ ಕೊಡಿ ಅವರಿಗೆ, ವಾಮಿಟಿಂಗ್ ಆಗಲಿಲ್ಲ ಅಂದರೆ ಮತ್ತೆ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು 5:15ಗೇನೋ ಬಂದುಬಿಟ್ಟು ನರ್ಸು ನನಗೆ ಸ್ವಲ್ಪ ನೀರು ಕುಡಿಸಿದ್ರು. ನನಗೇನು ವಾಮಿಟಿಂಗ್ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಗಂಜಿ ತರಿಸ್ಕೊಡಿ ಅಂತ ಹೇಳಿದ್ರು. ಕ್ಯಾಂಟೀನ್ ಅಲ್ಲೇ, ಪೇಷಂಟ್ಗೆ ಫುಡ್ಡೆಲ್ಲ ಅಲ್ಲೇ ಕೊಡ್ತಾರೆ, ಅದು ಪ್ಯಾಕೇಜಲ್ಲಿ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಪೇಷಂಟಿಗೆ ಮಾತ್ರ ಕೊಡ್ತಾರೆ ಫುಡ್ಡು. ಸರಿ ಅಂತ ಹೇಳಿ ಕ್ಯಾಂಟೀನಿಗೆ ಫೋನ್ ಮಾಡಿ ಹೇಳಿದರು, ಗಂಜಿ ಕಳಿಸಿ ಪೇಷಂಟ್ಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಕಳಿಸಿದ್ರು. ಅದು ಸಪ್ಪೆ ಗಂಜಿ ಫುಲ್ಲು. ನನಗೆ ಹಿಂದಿನ ನೈಟ್ ಊಟ ಮಾಡಿದ್ದು, ಅಲ್ಲಿಂದ ಏನೂ ತಿಂದಿರಲಿಲ್ಲ, ನೀರು ಕುಡ್ದಿರಲಿಲ್ಲ, ಅದು ತಿನ್ನೋಕ್ಕಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು 3-4 ಸ್ಪೂನ್ ಅಷ್ಟೇ ಗಂಜಿ ತಿಂದಿದ್ದು. ಗಂಜಿ ತಿಂದಾದಮೇಲೆ ನಾನು ನೈಟ್ 10 o'clockಗೆ ಅವ್ರಿಗೆ ಇಡ್ಲಿನ ಕೊಡಿ ಅಂತ ಕೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇಡ್ಲಿನ ನನಗೆ ನೈಟ್ ತರಿಸ್ಕೊಟ್ರು ಊಟನ. ನೈಟ್ 10 o'clockಗೆ ಅಲ್ಲಿ ಕ್ಯಾಂಟೀನಲ್ಲಿ ನೈಟ್ ಇಡ್ಲಿ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಇಡ್ಲಿ ತಂದುಕೊಟ್ರು. ಸರಿ 2 ಇಡ್ಲಿ ತಿಂದ್ವಿ, ಅದು ಸರಿ ಹೋಯ್ತು. ಅದಾದಮೇಲೆ ನೆಕ್ಸ್ಟ್ ಡೇನೂ ಚೆನ್ನಾಗಿದ್ದೆ. ನನಗೆ ಯೂರಿನ್ ಪೈಪೆಲ್ಲ ರಿಮೂವ್ ಮಾಡ್ತೀವಿ 10 o'clockಗೆ, ನಾಳೆ ಅಂದರೆ ಫ್ರೈಡೇ ಮಾರ್ನಿಂಗ್ 10 o'clockಗೆಲ್ಲ ರಿಮೂವ್ ಮಾಡ್ತೀವಿ, ನೀವೇ ವಾಕ್ ಮಾಡಬೇಕು, ವಾಶ್ರೂಮ್ಗೆಲ್ಲ ನೀವೇ ಹೋಗಬೇಕು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನವೇ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಫ್ರೈಡೇ ನೀವೇ ಎದ್ದು ಕಂಪ್ಲೀಟಾಗಿ ವಾಶ್ರೂಮ್ಗೆಲ್ಲ ಹೋಗಬೇಕು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನರ್ಸೆಲ್ಲ ಹೆಲ್ಪ್ ಮಾಡಿದ್ರು ನನಗೆ ಎದ್ದಾಡೋಕ್ಕೆ, ಸ್ವಲ್ಪ ಕೂರೋಕ್ಕೆ ಎಲ್ಲ ಹಿಂಸೆ ಆಗ್ತಿತ್ತು. ಬಟ್ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ನನ್ನ ಹಸ್ಬೆಂಡು, ನಮ್ಮ ಅಮ್ಮ ಇಬ್ಬರು ಇದ್ರಲ್ವ, ಹಾಗೆ ಸಪೋರ್ಟ್ ಮಾಡ್ತಿದ್ರು. ಕಷ್ಟಪಟ್ಟು ಎದ್ದೇಳ್ತಿದ್ದೆ, ಎದ್ದು ನಡೆಯೋಕ್ಕೆ ಟ್ರೈ ಮಾಡ್ತಿದ್ದೆ ನಾರ್ಮಲಾಗಿ. ಸೆಕ್ಷನ್ ಆದಮೇಲೆ ಎದ್ದು ನಡೆಯೋದಿದೆಯಲ್ಲ, ಅದರಷ್ಟು ಭಯಂಕರವಾದ ವಿಷಯ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರ. ಫಸ್ಟ್ ಮಕ್ಕಳು ಹೇಗೆ ಅಂಬೆಗಾಲು ಇಟ್ಕೊಂಡು ಹೆಜ್ಜೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದೇ ಥರ ಸೇಮ್ ಸಿಚುವೇಶನ್ ನಮಗೂ ಫೇಸ್ ಆಗ್ತಿರುತ್ತೆ. ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅದರಲ್ಲಿ ಹಿಂಸೆ ಮಾಡಿ ಸ್ವಲ್ಪ ವಾಕ್ ಮಾಡಿ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪೇಯ್ನ್ ಕಿಲ್ಲರ್ನ ಕೊಡೋದನ್ನ ಕಡಿಮೆ ಮಾಡ್ತಾಯಿದ್ರು ನನಗೆ ಡೈಲಿ ಕಂಪೇರ್ ಮಾಡಿದರೆ ಹಿಂದಿನ ದಿನಕ್ಕೂ ನೆಕ್ಸ್ಟ್ ಡೇಗೂ. ಸರಿ ವಾಕ್ ಮಾಡೋಣ ಅಂತೇಳ್ಬಿಟ್ಟು ವಾಕ್ ಮಾಡ್ತಿದ್ದೆ. ಫ್ರೈಡೇ ಚೆನ್ನಾಗಿದ್ದೆ. ಆಮೇಲೆ ಸ್ಯಾಟರ್ಡೇಗೆ ಡಿಸ್ಚಾರ್ಜಿಗೆ ಬರೆದಿದ್ರು. ನನಗೆ ಫ್ರೈಡೇ ನೈಟ್ ಬಂದು ಹೊಟ್ಟೆ ಎಲ್ಲ ಫುಲ್ಲು ಊದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸರಿ ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ನರ್ಸಿಗೆಲ್ಲ ಕರೆದ್ವಿ. ಅವರು ಡಾಕ್ಟರ್ಗೆಲ್ಲ ಇನ್ಫಾರ್ಮ್ ಮಾಡಿದರು. ನೈಟ್ ಆಲ್ರೆಡಿ 1 ಗಂಟೆ 1:15 ಆಗೋಗಿತ್ತು ಆ ಟೈಮಲ್ಲಿ. ಆ ಡಾಕ್ಟರು ಕಾಲ್ ಕೇಳಿದ್ದಕ್ಕೆ ಡಾಕ್ಟರ್ ಹೇಳಿದರು, ಆಪ್ರೇಷನ್ ಮಾಡಿರ್ತೀವಲ್ವ, 2 ಆಪ್ರೇಷನ್ ಆಗಿರೋದಲ್ವ, ಒಂದು ಪ್ಲ್ಯಾನಿಂಗ್ ಆಪ್ರೇಷನ್ನು, ತುಂಬ ಟೈಮ್ ತಗೊಂಡಿರುತ್ತೆ. ಆವಾಗ ಕರುಳುಗಳಲ್ಲೆಲ್ಲ ಗ್ಯಾಸು ಫಿಲ್ ಆಗಿರುತ್ತೆ ಆಪ್ರೇಷನ್ ಮಾಡೋ ಟೈಮಲ್ಲಿ. ಸೊ ಅದಕ್ಕೆ ಹೊಟ್ಟೆ ಉಬ್ರಿಸ್ದಂಗೆ ಆಗಿರುತ್ತೆ. ಅದಕ್ಕೆ ಸರ್ಜನಿಗೆ ಒಂದು ಸತಿ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಏನೇನೋ ಮೆಡಿಸನ್ ಕೊಟ್ಟರು. ನೈಟೇನೆ ಪೇಯ್ನೆಲ್ಲ ಕಡಿಮೆ ಆಯಿತು. ಅಲ್ಲಿ ನರ್ಸ್ ಎತ್ಕೊಂಡು ನನ್ನ ವಾಕ್ ಮಾಡಿಸಿ ಎಲ್ಲ ಪೇಯ್ನೆಲ್ಲ ಕಡಿಮೆ ಆದಮೇಲೆ ಮತ್ತೆ ಪೇಯ್ನ್ ಕಿಲ್ಲರ್ ಒಂದೆಲ್ಲ ಕೊಟ್ಟು ವಾಕ್ ಮಾಡಿಸಿ ಮಲಗಿಸ್ಬಿಟ್ಟು ಹೋದರು ಫ್ರೈಡೇ ನೈಟು. ಮತ್ತು ಸ್ಯಾಟರ್ಡೆ ನಂಗೆ ಡಿಸ್ಚಾರ್ಜಿಗೆ ಹೇಳಿದ್ರಲ್ವ, ಡಿಸ್ಚಾರ್ಜ್ ಮಾಡಲಿಲ್ಲ. ಇದೆಲ್ಲ ಕಡಿಮೆ ಆಗಲಿ, ಬೇಕಿದ್ರೆ ನೆಕ್ಸ್ಟ್ ಡೇ ಹೋಗೋರಂತೆ ಅಂತ ಹೇಳ್ಬಿಟ್ಟು. ಮಗು ಎಲ್ಲ ಹೆಲ್ತಿಯಾಗಿದೆ, ನಾನು ಹೆಲ್ತಿಯಾಗಿದ್ದೆ. ಬಟ್ ಅದು ಫ್ರೈಡೇ ನೈಟ್ ಆ ಥರ ಆಗಿದ್ದಕ್ಕೆ ನಮಗೆ ಸ್ಯಾಟರ್ಡೆ ಡಿಸ್ಚಾರ್ಜೇ ಮಾಡಲಿಲ್ಲ. ಸರಿ, ಸ್ಯಾಟರ್ಡೆ ಮತ್ತೆ ಏನೇನೋ ಕೊಟ್ಟರು, ಗ್ಯಾಸ್ ಎಲ್ಲ ರಿಲೀಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಮೆಡಿಸನ್ ಕೊಟ್ಟರು. ಆಮೇಲೆ ಸ್ಯಾಟರ್ಡೆ ಫುಲ್ಲು ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಸ್ವಲ್ಪ ಜಾಸ್ತಿ ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ದೆನ್ ಸಂಡೇ ಬಂದು ಡಿಸ್ಚಾರ್ಜ್ ಮಾಡಿದ್ರು ನಮಗೆ. ಡಿಸ್ಚಾರ್ಜ್ ಅಂದರೆ ಎಷ್ಟು ಗಂಟೆಗೆ ಮಾಡಿದ್ರು ಅಂದರೆ 4:15 ಆಗಿತ್ತು ಅಲ್ಲೇ ಡಿಸ್ಚಾರ್ಜ್ ಮಾಡಿದಾಗ. ಸೊ 5 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ವಿ. ಹಾಸ್ಪಿಟಲಲ್ಲಿ ಇಷ್ಟೆಲ್ಲ ಆಯಿತು. ಆ್ಯಂಡ್ ದೆನ್ ಬಿಲ್ ಬಗ್ಗೆ ಹೇಳೋದಾದರೆ, ನಮಗೆ ಇದೇನು ಕೊಡೋಲ್ಲ ಕೈಗೇನು, ಬಿಲ್ ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಮಗುದು ಮಾತ್ರ ಸಪ್ರೇಟಾಗಿ ಕಾರ್ಡ್ ಆಗಿರಲ್ಲ. ನನ್ನದೆಲ್ಲ ಕಾರ್ಡ್ ಆಗಿರುತ್ತಲ್ವ, ಮಗುದು ನನ್ನ ಹಸ್ಬೆಂಡ್ದಿನ್ನು ಲೀಸ್ಟಿಗೆ ಸೇರಿಸಿರಲ್ವಲ್ಲ, ಅವನದು ಮಾತ್ರ ಎಷ್ಟು 5600 ಎಷ್ಟೋ ಆಗಿತ್ತು. ಅದನ್ನು ಲಾಸ್ಟ್ ಟೈಮು ನಾವು ಡೆಲಿವರಿ ಆದಾಗ ನನ್ನ ಮಗಳದನ್ನ ಸಪ್ರೇಟ್ ನಾವೇ ಪೇ ಮಾಡಿದ್ವಿ ಮಗುದು. ನಂದೆಲ್ಲ ಬಿಲ್ಲಿಂಗ್ ಅಲ್ಲೇ ಕ್ಲೈಮ್ ಆಗಿತ್ತು, ಬಟ್ ಮಗುದು ಮಾತ್ರ ಪೇ ಮಾಡಿದ್ವಿ. ಈ ಸಲ ಬಂದು ಬೇರೆ ಹಾಸ್ಪಿಟಲು ನಾವು ತೋರಿಸಿದ್ವಿ, ಇಲ್ಲಿ ಮಗುದು ಸಹ ಕ್ಲೈಮ್ ಆಯಿತು ಫುಲ್ಲು. ನಂದು ಹಸ್ಬೆಂಡ್ ಏನೋ ಬಿಲ್ ನೋಡಿದ್ರು 1,60,000 ಆಗಿತ್ತು ಅಂತ ಹೇಳ್ತಿದ್ರು. ಬಟ್ ಕ್ಲಿಯರಾಗಿ ನಮಗೆ ಗೊತ್ತಿಲ್ಲ, ಅದು ಕೊಡಲ್ಲ ಬಿಲ್ನ ನಮಗೆ ಎಷ್ಟಾಗಿದೆ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಡೈರೆಕ್ಟ್ ಕಂಪ್ನಿಗೆ ಕಳಿಸ್ತಾರೆ ಬಿಲ್ಲಿಂಗು, ಅದು ಡೈರೆಕ್ಟ್ ಅಲ್ಲೇ ಬಿಲ್ಲಿಂಗ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಮಗೆ ಗೊತ್ತಾಗಲ್ಲ ಎಷ್ಟು ಬಿಲ್ ಆಗಿದೆ ಅಂತ. ಬಟ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ, ಡಾಕ್ಟರ್ ಬಗ್ಗೆ ಹೇಳೋದಾದರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಸ್ಪಿಟಲು. ಅಲ್ಲಿ ಟೇಕ್ ಕೇರ್ ಮಾಡೋದೂ ಅಷ್ಟೇ, ಪೇಷಂಟ್ನ ಗಾಬರಿ ಬೀಳ್ಸೋದಾಗಲಿ, ಹಿಂಸೆ ಮಾಡ್ಕೊಳ್ಳೋದಾಗಲಿ. ನೀವು ಎಷ್ಟು ಸತಿ ಕರೆದ್ರೂ, ಎಷ್ಟು ಸತಿ ಬೆಲ್ ಮಾಡಿದ್ರೂ ನರ್ಸು ಎಷ್ಟೊತ್ತಾದ್ರೂ ಬರ್ತಾರೆ. ನಾವು 10 ಸತಿ ಕರೆದ್ರೂ ಬರ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಹಾಸ್ಪಿಟಲಲ್ಲಿ. ಊಟನೂ ಅಷ್ಟೇ ಪೇಷಂಟ್ಗೆ ಅಲ್ಲಿಂದನೇ ಕೊಡ್ತಾರೆ. ಆಮೇಲೆ ನಮ್ಗೆ ನೋಡ್ಕೊಳಕ್ಕಿರ್ತಾರಲ್ವ, ಅವರಿಗೂ ಅಲ್ಲೇ ತರ್ತಾರೆ. ಬಟ್ ಅವ್ರಿಗೆ ಪೇ ಮಾಡಬೇಕು. ಊಟನೂ ಅಷ್ಟೇ ಪೇಷಂಟಿಗೆ ಕೂಡ ಊಟ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಆ ಥರ ಏನೂ ಇರಲ್ಲ. ತುಂಬ ಚೆನ್ನಾಗಿರೋ ಫುಡ್ಡೇ ಕೊಡ್ತಾರೆ. ಹಾಸ್ಪಿಟಲು ಅಷ್ಟೇ ಹೈಜೀನಾಗಿದೆ. ಲಾಸ್ಟ್ ಟೈಮ್ ನಾನು OT ರೂಮ್ ನೋಡಿದ್ದಕ್ಕೂ ಈ ಟೈಮ್ OT ರೂಮ್ ನೋಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಅಷ್ಟೇ ಹೈಜೀನಾಗಿ, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಸ್ಪಿಟಲ್ನ. ನನಗಂತೂ ಹಾಸ್ಪಿಟಲಿಂದ ಬಂದು ತುಂಬ ಖುಷಿ ಆಯಿತು ಹಾಸ್ಪಿಟಲ್ನ ನೋಡಿ. ಇದು ನನ್ನ ಡೆಲಿವರಿ ವ್ಲಾಗ್ ಆಗಿರುತ್ತೆ. ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಎಷ್ಟಿತ್ತೋ ಅಷ್ಟನ್ನು ಶೇರ್ ಮಾಡಿದ್ದೀನಿ. ಇದರಿಗಿಂತ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನೇ ತುಂಬ ಸುಸ್ತಾಗಿದೆ. ಬಟ್ ನನ್ನ ಹಸ್ಬೆಂಡು, ನಮ್ಮಮ್ಮ ನನ್ನೇ ನೋಡ್ಕೊಳ್ಳೋದಾಯಿತು, ವೀಡಿಯೋಗಳನ್ನ ಯಾವುದನ್ನು ಮಾಡಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು.